ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ವ್ಲಾಗ್ನ ನಾನು 10 ಗಂಟೆಯಿಂದ ಬೆಳಿಗ್ಗೆ ಶುರು ಮಾಡಿದ್ದೀನಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವು ಲೈಕ್ ಮಾಡೋದ್ರಿಂದ ನನಗೂ ಒಂಥರ ಸಪೋರ್ಟಿವ್ ಆಗಿರುತ್ತೆ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸಪೋರ್ಟಿವ್ ಆಗಿರುತ್ತೆ. ಹಾಗಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಈಗ ನಾನು ಬೆಳಿಗ್ಗೆ 10 ಗಂಟೆವರೆಗೂ ಎಲ್ಲ ಕೆಲಸಗಳು ಮಾಡಿದ್ದಾಯಿತು. ಅಷ್ಟರಲ್ಲಿ ನನಗೆ ಸ್ವಲ್ಪ ವೀಡಿಯೋಸ್ ವರ್ಕ್ ಇತ್ತು. ಅದಕ್ಕೆ ಇಡ್ಲಿಗಾದರೂ ಸ್ವಲ್ಪ ಅಕ್ಕಿ ನೆನೆಸೋಣ ಅಂತ ಹೇಳ್ಬಿಟ್ಟು ಈಗ ಅಕ್ಕಿನೂ ಮತ್ತು ಉದ್ದಿನಬೇಳೆ ಅದನ್ನು ಕ್ಲೀನ್ ಮಾಡ್ಕೊಂಡು ನೆನೆಸೋಕ್ಕೆ ಅಂತ ಹಾಕ್ತಾಯಿದ್ದೀನಿ. ಸೊ ನಾನು ನೆನ್ನೆನೇ ಅಂದ್ಕೊಂಡೆ ಇಡ್ಲಿ ಮಾಡೋಣ ಅಂತಂದು, ಸರಿ ಅಂತಂದು ಹೇಳ್ಬಿಟ್ಟು ತುಂಬ ದಿನವೇ ಆಯ್ತು ಹೇಳ್ರಿ ಇಡ್ಲಿ ದೋಸೆ ಇವೆಲ್ಲ ಮಾಡ್ದೇನೆ ಸ್ವಲ್ಪ ಬ್ಯುಸಿ ವರ್ಕು ಅಂತ ಇದರಲ್ಲೇ ನಾನು ಟೈಮ್ನ ಕಳೆದುಬಿಟ್ಟೆ. ಹಾಗಾಗಿ ಇನ್ಮೇಲೆ ಸ್ವಲ್ಪ ನಾವು ತಿನ್ನೋವಂಥ ಫುಡ್ ಮೇಲೂ ಕಾನ್ಸಂಟ್ರೇಷನ್ ಕೊಡೋಣ. ಸೊ ಮಕ್ಕಳು ಈಗ ತಿಂದೇನೆ ಇನ್ನು ಯಾವಾಗ ತಿನ್ಬೇಕು ಹೇಳ್ರಿ. ಸೊ ಯಾವ ಟೈಮ್ಗೆ ಏನು ತಿನ್ನಬೇಕೋ, ಯಾವ ಟೈಮ್ಗೆ ಏನು ನೋಡಬೇಕೋ ಅದು ನೋಡಬೇಕಲ್ವ. ಸೊ ಹಂಗಾಗಿ ಇನ್ಮೇಲೆ ನನ್ನ ವರ್ಕ್ ಶೆಡ್ಯೂಲ್ಸ್ ಅನ್ನೋದು ಚೇಂಜ್ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಯಾವ್ಯಾವುದಕ್ಕೋ ಎಷ್ಟೆಷ್ಟೋ ಟೈಮ್ ವೇಸ್ಟ್ ಮಾಡ್ತೀವಿ. ಸೊ ಅಂಥದ್ರಲ್ಲಿ ಬೇರೆ ಎಲ್ಲನೂ ಸೈಡ್ಗೆ ಇಟ್ಬಿಟ್ಟು ನಮ್ಮ ಮನೆ ಮಕ್ಕಳು ಫಸ್ಟ್ ನೋಡ್ಕೊಂಡು ನೆಕ್ಸ್ಟ್ ಆಮೇಲೆ ಎಲ್ಲನೂ ನೋಡೋದು ಅಂತಂದು ಹೇಳ್ಬಿಟ್ಟು ವರ್ಕು ಎಲ್ಲ ನೆಕ್ಸ್ಟ್ ಇರಲಿ ಅಂತಂದು ಈಗ ಸದ್ಯಕ್ಕೆ ಊಟದ ಟೈಮಲ್ಲಿ, ಟಿಫನ್ ಟೈಮಲ್ಲಿ ಇನ್ನು ಬೇರೆ ಯಾವುದು ವರ್ಕ್ ಮುಟ್ಟಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡು ಈಗ ಯಾವ್ಯಾವ ಟೈಮ್ಗೆ ಏನೇನು ಬೇಕೋ ಅದನ್ನೇ ಮಾಡ್ತಾಯಿದ್ದೀನಿ. ಈಗ ಸದ್ಯಕ್ಕೆ ನಾನು ಅಕ್ಕಿ ನೆನೆಸ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಟಿಫನ್ಗೆ ಇಡ್ಲಿ ಮಾಡೋಣ, ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ ಸಾಂಬಾರು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಂದು ಈಗ ಅಕ್ಕಿನ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಇದು ಸೊಸೈಟಿ ಅಕ್ಕಿಲಿ ನಾನು ಮಾಡ್ತಾ ಇರೋದು. ಅಂದರೆ ನಾವು ಡಿಪೋ ಅಕ್ಕಿ ಅಂತೀವಲ್ಲ, ಊರಲ್ಲಿ ಹಳ್ಳಿಗಳ ಕಡೆ ಕೊಡ್ತಾರೆ ನೋಡಿರಿ ರೇಷನ್ ಕಾರ್ಡ್ ಅಕ್ಕಿ, ಆ ಅಕ್ಕಿಯಿಂದ ಮಾಡೋದು. ಸೊ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ತುಂಬ ಸಾಫ್ಟಾಗಿ ಬರುತ್ತೆ. ಮೇಯ್ನ್ ಇಡ್ಲಿ ದೋಸೆಗೆಲ್ಲ ಇದೇ ಅಕ್ಕಿನೇ ತುಂಬ ಚೆನ್ನಾಗಿರೋದು. ಹಾಗಾಗಿ ಹೆಂಗೋ ನಮಗೇನು ಇದಿಲ್ಲ, ಆರಾಮಾಗಿ ಕೊಡ್ತಾರಲ್ವ, ನಮ್ಮ 4 ಮೆಂಬರ್ಸ್ಗೂ ಕೊಡ್ತಾರೆ. ಹಾಗಾಗಿ ರೈಸ್ಗೂ, ಮುದ್ದೆಗೂ ಮತ್ತು ಇದು ದೋಸೆ, ಇಡ್ಲಿಗೆ ಎಲ್ಲದಕ್ಕೂ ಇದೇ ಅಕ್ಕಿನೇ ಬಳಸ್ತಾ ಇರ್ತೀನಿ. ಏನಂದರೆ ಸ್ವಲ್ಪ ಟಿಫನ್ಗೆ ಇದು ಸೋನಾ ಮಸೂರಿ, ಸ್ವಲ್ಪ ಬಿರಿಯಾನಿಗೆ, ಪಲಾವ್ಗೆ ನಂಗೆ ತುಂಬ ಇಷ್ಟ ಆಗುತ್ತೆ ಸೋನಾ ಮಸೂರಿ ಅಕ್ಕಿ. ಹಾಗಾಗಿ ಮೊನ್ನೆ ನಾವು ಶಾಪಿಂಗ್ ಮಾಡಿದಾಗ ಒಂದು 10 kg ಅಷ್ಟು ಸಪ್ರೇಟ್ ತೊಗೊಂಡು ಬಂದೆ ನಾನು ಅಷ್ಟೇ. ಯಾಕಂದರೆ ಜಾಸ್ತಿ ತೊಗೊಂಡು ಬಂದರೆ ಏನಾಗುತ್ತೆ ಅಂದರೆ ಅಕ್ಕಿ ಬೇಗ ಖರ್ಚಾಗಲ್ಲ. 10 kg ತಂದ್ರೂ ಅದೇ ಸುಮಾರು ದಿನಗಳ ಕಾಲ ಬರುತ್ತೆ. ಯಾವಾಗಲಾದರೂ ಒನ್ ಟೈಮ್ ಬಳಸ್ತೀನಲ್ಲ, ಅದಕ್ಕೋಸ್ಕರ 10 kg ತೊಗೊಂಡು ಬಂದಿದ್ದು ಅಷ್ಟೇ. ಇಲ್ಲ ನಾವು ಡೈಲಿ ಬಳಸೋ ಆಗಿದ್ದರೆ ಒಂದೊಂದು ಪಾಕೆಟ್ ತೊಗೋಬೇಕಾಗುತ್ತೆ. ನಮಗೇನು ಡಿಪೋ ಅಕ್ಕಿ ಇದೆಲ್ಲ ಇರುತ್ತಲ್ಲ, ಅದೇನು ಡೈಲಿ ಬಳಸಲ್ಲ ಸೋನಾ ಮಸೂರಿದು. ಓನ್ಲಿ ಈ ಥರ ಹಬ್ಬಗಳ ಟೈಮಲ್ಲಿ, ಇಲ್ಲ ಬಿರಿಯಾನಿ, ನಾನ್ ವೆಜ್ ಏನಾದರೂ ಮಾಡಿದಾಗ, ಇಲ್ಲ ಪಲಾವು, ಟೊಮೊಟೊ ಬಾತ್ ಮಾಡಿದಾಗ ನನಗೆ ಆ ಅಕ್ಕಿಯಲ್ಲಿ ಮಾಡೋದು ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ತಂದಿದ್ದು. ಈಗ ಸದ್ಯಕ್ಕೆ ನಾನು ಅಕ್ಕಿನ ತೊಳಿತಾ ಇದ್ದೀನಿ. ಇದನ್ನು ಒಂದು 2-3 ಸಾರಿ ತೊಳಿಬೇಕಾಗುತ್ತೆ. ಯಾಕೆಂದರೆ ಫುಲ್ ಆ ಥರ ಗಲೀಜು, ಅದ್ರ ಮೇಲೆ ಇರುವಂಥ ಪೌಡ್ರ್ ತುಂಬ ಇರುತ್ತಲ್ಲ ಅಕ್ಕಿ ಮೇಲೆ, ಅದು ಕ್ಲೀನಾಗಿ ಹೋಗಬೇಕು. ಅದು ಹೋಗೋವರೆಗೂ ಆ ಥರ ಚೆನ್ನಾಗಿ ಕೈಯಲ್ಲೇ ಪ್ರೆಸ್ ಮಾಡಿ ಆ ರೀತಿ ಇದು ಮಾಡಿ ಆ ರೀತಿ ತೊಳಿತಾ ಇರ್ತೀನಿ. ಒಂದು 2-3 ಸಾರಿ ತೊಳೆದ್ಬಿಟ್ಟು ನೆಕ್ಸ್ಟು ನಾನು ಇದಕ್ಕೆ ಉದ್ದಿನಬೇಳೆನ ತೊಳೆದು ಹಾಕ್ಬಿಡ್ತೀನಿ. ನನ್ನ ಕೈ ಹತ್ರ ಅದು ನೋಡ್ತಾ ಇರ್ಬೋದು ನೈಟಿ, ನೀವು ಇಗ್ನೋರ್ ಮಾಡಿಬಿಡಿ. ಯಾಕೆಂದರೆ ಅದು ಏನು ಸ್ಟಿಚ್ ಮಾಡಿಸಿಲ್ಲ ನೈಟಿನ. ಸೊ ಯಾವಾಗಲಾದರೂ ಈ ಥರ ಫ್ರೀ ಟೈಮಲ್ಲಿ, ಇಂಥ ಟೈಮಲ್ಲಿ ಅದನ್ನು ಹಾಕ್ಕೊತಾ ಇರ್ತೀನಿ. ಈಗ ಹಂಗೆ ಹಾಕ್ಕೊಂಡಿದ್ದೆ, ಇನ್ನು ಅಕ್ಕಿನೂ ತೊಳೆದು ನೆನೆಸೋಣ ಅಂತ ಬಂದಲ್ಲ, ಹಂಗೆ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಶುರು ಮಾಡಿದ್ನಲ್ಲ ಅದೇ ನೈಟಿಲೇ ಇದ್ದೀನಿ. ಇದನ್ನಿನ್ನೂ ಏನು ನಾನು ಹೊಲಿಸಿ ಆದಮೇಲೆ ಬೇಕಾದರೆ ಹಾಕ್ಕೊಂತೀನಿ. ಸದ್ಯಕ್ಕೆ ಈಗ ಹಂಗೆ ಹಾಕ್ಕೊಂಡಿದ್ದೀನಿ ನೋಡಿ. ಆದರೂ ಚೆನ್ನಾಗಿದೆ. ನನ್ನ ಚಿಕ್ಕ ಮಗನಿಗಂದ್ರೂ ಈ ನೈಟಿ ತುಂಬ ಇಷ್ಟ. ಅವನಿಗೆ, ಅಮ್ಮ ಈ ನೈಟಿ ಏನೋ ಒಂಥರ ಚೆನ್ನಾಗೈತಮ್ಮ ಅಂತಿರ್ತಾನೆ ಯಾವಾಗಲೂ. ಪಾಪ ತುಮಕೂರಲ್ಲಿದ್ದಾನೆ ಅವನು. ಅದಾದಮೇಲೆ ನಂದು ವೀಡಿಯೋಸ್ ವರ್ಕ್ ಎಲ್ಲ ಮುಗಿಸಿ ಅದನ್ನು ನೆನೆಸಿ ಒಂದು ಕಡೆ ಎತ್ತಿಟ್ಟು ವೀಡಿಯೋಸ್ ವರ್ಕ್ ಮುಗಿಸಿ ಸ್ನಾನ ಮಾಡ್ಕೊಂಡು ನೆಕ್ಸ್ಟು ನಾನೀಗ ಸಂಜೆ ಇಡ್ಲಿ ಸಾಂಬಾರು ಮಾಡೋಣ ನೈಟೇ ಅಂತಂದು. ಬೆಳಿಗ್ಗೆ ನಾವು ಎಲ್ಲೋ ಹೋಗಬೇಕಾಗಿದೆ, ಹಂಗಾಗಿ ನೈಟೇ ಸಾಂಬಾರು ಮಾಡಿಟ್ಟು ಬೆಳಿಗ್ಗೆ ಎದ್ದು ಒಂದು 4 ಗಂಟೆಗೆ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ಒಂದು 5 ಗಂಟೆಯಿಂದ ಚಟ್ನಿ ಮಾಡ್ಕೊಂಡು ಇಡ್ಲಿ ಎಲ್ಲ ಮಾಡ್ಕೊಬಿಟ್ರೆ ಒಂದು 8:30-9 ಗಂಟೆಗೆ ಮನೆ ಬಿಡಬೇಕು. ಅದಕ್ಕೋಸ್ಕರ ರಾತ್ರಿನೇ ಈ ರೀತಿ ಇಡ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಡ್ಲಿ ಸಾಂಬಾರು ತುಂಬ ಈಸಿ ಮಾಡೋದು, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಸೊ ನಾನೇನೋ ಇವೆಲ್ಲ ಮುಂಚೆಯಿಂದಲೂ ಕಲ್ತಿರಲಿಲ್ಲ. ನಾನು ಅಲ್ಲಿ ಇಲ್ಲಿ ಕೇಳಿ ಮತ್ತು ನನ್ನ ಫ್ರೆಂಡ್ ಹತ್ರನೂ ಕೇಳ್ತಾ ಇರ್ತೀನಿ. ಸೊ ಅವಳು ಹೇಳ್ತಾ ಇರ್ತಾಳೆ, ಹಸ್ಬೆಂಡು ಕ್ಯಾಟ್ರಿಂಗ್ ವರ್ಕ್ ಆಗಿರೋದ್ರಿಂದ ತುಂಬ ಟೇಸ್ಟಿಯಾಗಿರುವಂಥ ಅಡುಗೆಗಳೆಲ್ಲ ಹೇಳ್ಕೊಡ್ತಾಳೆ. ಮತ್ತು ಯಾವುದಕ್ಕೆ ಏನು ಹಾಕಬೇಕು, ಎಷ್ಟು ಹಾಕಬೇಕು ಅನ್ನೋದೆಲ್ಲ ಹೇಳ್ಕೊಡ್ತಾಳೆ. ಅದೊಂದು ಈಸಿ ನನಗೆ. ಅವಳು ಮಂಜು, ನಮ್ಮ ಅಣ್ಣ ಇದ್ದಾರಲ್ಲ, ಮಂಜು ಅವ್ರ ಹಸ್ಬೆಂಡು, ಅವರು ಕ್ಯಾಟ್ರಿಂಗ್ ವರ್ಕೇ ಮಾಡೋದು. ಸೊ ಹಂಗಾಗಿ ನನಗೊಂದು ಸ್ವಲ್ಪ ಈಸಿ ಆಗುತ್ತೆ ಅಡುಗೆಗಳದ್ದು. ಯಾಕಂದರೆ ಬರದೇ ಇರೋವಂಥ ಅಡುಗೆಗಳೆಲ್ಲ ಕೇಳಿ ಮಾಡ್ಬೋದು. ನಾನು ಅಂದ್ಕೊತಾ ಇದ್ದೆ, ಈ ಭಟ್ರುಗಳೆಲ್ಲ ಹೆಂಗೆ ಮಾಡ್ತಾರೆ, ಅವ್ರು ಹೆಂಗೆ ಕಲ್ತಿರ್ತಾರೆ, ಊರಾದರೂ ನಂಗೆ ಪರಿಚಯ ಆಗಲ್ಲ, ನಾನು ಹಂಗೆ ಹೇಳ್ಸ್ಕೊಂಡು ಏನಾದರೂ ಮಾಡೋಣ ಅಂತ ಅನಿಸೋದು. ನನ್ನ ಅದೃಷ್ಟಕ್ಕೆ ಭಟ್ರು ಹೆಂಡ್ತಿನೇ ಪರಿಚಯ ಆಗಿದ್ದಾರೆ. ಅಂದರೆ ಬಡವನಹಳ್ಳಿ ಮಂಜು ಗೊತ್ತಲ್ವ ನಿಮಗೆ, ನನ್ನ ಫ್ರೆಂಡು. ಸೊ ಅವಳೇ ಪರಿಚಯ ಆಗಿದ್ದಾಳೆ. ಹಾಗಾಗಿ
ಅವಳು ಹೇಳ್ಕೊಟ್ಲು ಏನೇನೆಲ್ಲ ಮಾಡಬೇಕು ಏನು ಅಂತಂದು, ಅದೇ ರೀತಿ ಮಾಡ್ತೀನಿ. ಸೊ ಇದಂತೂ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಸಾಂಬಾರು. ಅದಕ್ಕೆ ತೊಗರಿಬೇಳೆ ಸ್ವಲ್ಪ ಹಾಕಿದ್ದೀನಿ, ಚಿಕ್ಕ ಟೀ ಗ್ಲಾಸಲ್ಲಿ ಟೊಮಾಟೊ, ಈರುಳ್ಳಿ ಮತ್ತು ಒಂದು 4-5 ಹಸಿಮೆಣ್ಸಿನ್ಕಾಯಿ ಹೆಚ್ಚಾಕಿದ್ದೀನಿ. ಇಷ್ಟು ಹಾಕಿ ಒಂದು 3 ವಿಸಲ್ ಕೂಗಿಸ್ಕೊತೀನಿ, ಚೆನ್ನಾಗಿ ಮೆತ್ತಗಾಗುತ್ತೆ. ಅಷ್ಟರಲ್ಲಿ ನಾನು ಇನ್ನೂ ಮಸಾಲೆ ಬೇಕಾಗಿತ್ತು, ಅದಕ್ಕೆ ಸ್ವಲ್ಪ ಮಸಾಲೆ ಪುಡಿ, ಅದನ್ನು ರೆಡಿ ಮಾಡ್ಕೊಳ್ಳೋಣ ಅಂತಂದು ಏನೇನೆಲ್ಲ ಹಾಕ್ತೀನಿ ಅಂತಂದು ತೋರಿಸ್ತೀನಿ ನೋಡಿ. ನಾನು ಹಾಕೋದು ಎಷ್ಟು ಅಷ್ಟು ತೋರಿಸ್ತೀನಿ. ಬೇರೆಯವರು ಅಂದರೆ ಒಬ್ಬೊಬ್ರು ಒಂದೊಂದು ಟೈಪ್ ಮಾಡ್ತಾರೆ, ನಾನು ಮಾಡುವಂಥ ಪದ್ಧತಿ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ತುಂಬ ಜನ ಕೇಳ್ತಾ ಇದ್ರಿ ಸ್ವಲ್ಪ ಕುಕ್ಕಿಂಗು ಆ್ಯಡ್ ಮಾಡ್ಕೊಳ್ರಿ ವ್ಲಾಗಲ್ಲಿ, ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತಂದು ಹೇಳ್ತಾ ಇದ್ರಿ. ಹಾಗಾಗಿ ನಿಮ್ಮ ಮಾತಿಗೂ ಬೆಲೆ ಕೊಡಬೇಕಲ್ವಾ. ಸೊ ಹಂಗಾಗಿ ನಾನು ಇನ್ಮೇಲೆ ಕುಕ್ಕಿಂಗ್ದೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತಂದು ಹೇಳ್ಬಿಟ್ಟು ಈಗ ಆ್ಯಡ್ ಮಾಡ್ಕೊಂಡು ಈ ರೀತಿ ಮಾಡ್ತಾಯಿದ್ದೀನಿ ಡೈಲಿ. ಅದಕ್ಕೆ ಮಸಾಲೆ ಅಂತ ಏನಿಲ್ಲ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಮತ್ತು ಜೀರಿಗೆ ಸ್ವಲ್ಪ ಮೆಂತ್ಯಕಾಳು, ಸ್ವಲ್ಪ ಧನಿಯಕಾಳು, ಇಷ್ಟೇ. ಎಲ್ಲ ಒಂದು ಟೀ ಸ್ಪೂನಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು, ಅರ್ಧ ಹಾಕ್ಕೋಬೇಕಾಗುತ್ತೆ ಅಷ್ಟೇ. ಅದನ್ನು ಆ ಥರ ಲೈಟಾಗಿ ಎಲ್ಲ ಬಿಸಿ ಮಾಡ್ಕೊಂಡಿದ್ದೀನಿ. ಒಂದು ಬಾಣಲಿಲಿ, ಚಿಕ್ಕ ಬಾಣಲಿ ಇತ್ತು, ಇದನ್ನು ಸುಮಾರು ದಿನಗಳ ಕಾಲ ಒಂದು ಚೀಲದೆಲ್ಲ ಕಟ್ಟಿಕ್ಕಿದೆ. ಈಗ ಮೊನ್ನೆ ಏನಕ್ಕೋ ಹುಡುಕ್ತಾ ಇದ್ರೆ ಸಿಕ್ತು, ಅದಕ್ಕೆ ಇದನ್ನು ತಗೊಂಡೆ. ಯಾಕಂದರೆ ನಮ್ಮ ಪುಟ್ಟ ಅಡುಗೆಗಳಿಗೆ ಇದು ಚೆನ್ನಾಗಿ ಯೂಸ್ ಆಗುತ್ತೆ ಈ ಬಾಣಲಿ. ಅದಕ್ಕೋಸ್ಕರ ಆ ರೀತಿ ನೀಟಾಗಿ ಬಿಸಿ ಮಾಡ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕು. ಸೊ ಇದೇ ತುಂಬ ಟೇಸ್ಟ್ ಕೊಡೋದು ಸಾಂಬಾರಿಗೆ. ಸೊ ಅದಕ್ಕೆ ಅದನ್ನು ನೀಟಾಗಿ ಆ ರೀತಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡೆ ಒಂದು ಸೈಡ್ಗೆ. ಈಗ ಇದನ್ನು ಪುಡಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಾನು ಕುಕ್ಕರು ವಿಸಿಲ್ ಹಾಕ್ತು. ಸೊ 3 ವಿಸಲ್ ಹಾಕೋ ಅಷ್ಟರಲ್ಲಿ ಅದನ್ನು ಸ್ವಲ್ಪ ತಣ್ಣಗೆ ಹಾಕ್ಬಿಡ್ಬೇಕು. ಅಷ್ಟರಲ್ಲಿ ನಾನು ರುಬ್ಕೊಳ್ಳೋಣ ಇದು ಅಂತ ಹೇಳ್ಬಿಟ್ಟು ರುಬ್ಕೊಳ್ಳೋಕ್ಕೆ ಅಂತ ಒಂದು ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಚಿಕ್ಕ ಜಾರಲ್ಲಿ ಸೊ ಬೇರೆ ಏನೋ ಹಾಕ್ಕೊಂಡಿದ್ದೆ, ಹಾಗಾಗಿ ಅದು ತೇವ ಇತ್ತು, ಅದಕ್ಕೆ ದೊಡ್ಡ ಜಾರಲ್ಲೇ ಹಾಕ್ಕೊತಾ ಇದ್ದೀನಿ. ಹೊಸ ಜಾರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಡುತ್ತೆ. ಅದಕ್ಕೆ ರುಬ್ಕೊಂಡೆ. ಸೊ ಹಿಂಗೆ ನಾನು ಈ ಕೆಲಸದಲ್ಲಿ ಬ್ಯುಸಿಯಾಗಿದ್ದರೆ ನಮ್ಮ ಮನೆಯವರು ಟಿ ವಿ ನೋಡ್ತಾವ್ರು. ಇವರು ಅಪರೂಪಕ್ಕೆ ಟಿ ವಿ ಆನ್ ಮಾಡ್ಕೊಂಡಿದ್ರು, ಅದು ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಂಡು ನೋಡ್ತಾರೆ ಮೊಬೈಲಲ್ಲಿ. ಸೊ ಹಂಗಾಗಿ ನನಗೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ನಾನು ಏನಾದರೂ ಈ ಥರ ವೀಡಿಯೋಸ್ ಎಲ್ಲ ಮಾಡಬೇಕಾದ್ರೆ ವಾಯ್ಸ್ ಅವರೇ ಆಲ್ಮೋಸ್ಟ್ ಕೊಡ್ತಾ ಇರ್ತೀನಿ. ಡೈರೆಕ್ಟ್ ಹಂಗೆ ಇಡೋದಕ್ಕೆ ಅದು ಡಿಸ್ಟರ್ಬೆನ್ಸ್ ಇರುತ್ತೆ. ಬ್ಯಾಕ್ಗ್ರೌಂಡು ಸಾಂಗ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಈ ರೀತಿ ಬಂದರೆ ಏನಾಗುತ್ತೆ ಅಂದರೆ ಕಾಪಿರೈಟ್ ಬಂದುಬಿಡುತ್ತೆ ನಮಗೆ. ಸೊ ಹಂಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇರ್ತೀನಿ. ಈಗ ಅದು ಪೌಡ್ರ್ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಸುಮಾರು ಜನ ಕೇಳಿದ್ರಿ ನೀವು, ಏನಕ್ಕೆ ಗೋಲ್ಡು ಅದು ಏನಕ್ಕೆ ಅಷ್ಟು ಕಡಿಮೆ ತೊಗೊಂಡ್ರಿ ನೀವು ಗೋಲ್ಡ್ ಇಟ್ಬಿಟ್ಟು ಲೋನು ಅಂತಂದು ಕೇಳಿದ್ರಿ. ನಾವು ಮುಂಚೆ ಕಾರ್ ತೊಗೊಳ್ಬೇಕಾದ್ರೆ 2.5 ಲಕ್ಷಕ್ಕೆ ಇಟ್ಟಿದ್ದು, ಅದು ಆಗಲೇ ನಮಗೆ 3 ಲಕ್ಷ ಅಷ್ಟು ಕೊಡೋರು. ಸೊ ಈಗ ನಾವು ಅದನ್ನು ವೆಯ್ಟ್ ಎಲ್ಲ ಮಾಡಿಸಿ ತಗೊಂಡು ನೋಡಿದ್ರೆ ಅವರು 4 ಲಕ್ಷ ಮೇಲೇ ಕೊಡ್ತೀವಿ ಅಂತಂದು ಹೇಳಿದ್ರು. ಆದರೂ ನಾವು 2 ಲಕ್ಷ ತೊಗೊಂಡ್ವಿ ಅಷ್ಟೇ. ಯಾಕೆಂದರೆ ನಮ್ಗೆ ಅವಶ್ಯಕತೆ ಇರಲಿಲ್ಲ ಈಗ ಜಾಸ್ತಿ ತೊಗೊಳೋಕ್ಕೆ. ತೊಗೊಂಡ್ರೆ ಏನಾಗುತ್ತೆ ಅಂದರೆ ಮತ್ತೆ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಆಗುತ್ತೆ, ಮತ್ತು ನಾವು ಅದನ್ನ ಬಿಡಿಸ್ಬೇಕು ಅಂದರೆ ಆವಾಗ ಹೆವಿ ಆಗುತ್ತೆ ರಿಸ್ಕ್ ನಮಗೆ. ಹಾಗಾಗಿ ಆದಷ್ಟು ಸ್ವಲ್ಪ ಕಡಿಮೆನೇ ಮಾಡ್ಕೊಳ್ಳೋಣ, ಜಾಸ್ತಿ ರಿಸ್ಕ್ ತೊಗೊಳೋದು ಬೇಡ. ಈಗ ತೊಗೊಂಡಿದ್ರೂ ಬೇರೆ ಸಾಲುಗಳಿದ್ವು, ಅವನ್ನ ಕಟ್ಬೋದಾಗಿತ್ತು, ಆದರೆ ಬೇಡ, ಮತ್ತೆ ಬಿಡಿಸ್ಬೇಕಾದ್ರೆ ಹಿಂಸೆ ಆಗುತ್ತೆ, ಸುಮ್ಮನೆ ಯಾಕೆ ಅಂತಂದು ಹೇಳ್ಬಿಟ್ಟು 2 ಲಕ್ಷ ತೊಗೊಂಡಿದ್ದು. ಇಷ್ಟೇ ರೀಸನ್, ಇನ್ನೇನು ಬೇರೆ ಏನಿಲ್ಲ. ಏನಂದರೆ ನಮ್ಮದು ಪಾಣಿಪಟ್ಟಿ ಜಮೀನು ಆ ಥರ ಏನಿಲ್ಲ. ಸೊ ಅದಿದ್ದರೆ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗೋದು, ಮತ್ತು ಲೋನು ಇನ್ನೂ ಜಾಸ್ತಿ ಸಿಗುತ್ತೆ ಅದಿಟ್ಟರೆ. ನಾವು ಸುಮ್ಮನೆ ಓನ್ಲಿ ಅಕೌಂಟಲ್ಲಿ ಇಟ್ಟಿರೋದಲ್ವ, ಹಾಗಾಗಿ ಸ್ವಲ್ಪ ಅಮೌಂಟೂ ಅಷ್ಟಾಗಿ ಬರಲ್ಲ, ಕಡಿಮೆನೂ ಇದಿರುತ್ತೆ. ಪಾಣಿಪಟ್ಟೆ ಮೇಲೆ ಇಟ್ಟರೆ ನಮ್ಮ ಇರೋ ಚೈನ್ಗೆ, ನನ್ನ ಮಂಗಲ ಚೈನ್ಗೆ 4 ಲಕ್ಷ ಮೇಲೇ ಕೊಡ್ತಾರೆ ಅಮೌಂಟು, ಈಗಿರುವಂಥ ಗೋಲ್ಡ್ ರೇಟಲ್ಲಿ ನಾನು ಹೇಳ್ತಾ ಇರೋದು. ಅವಾಗೆಲ್ಲ 2.5 ಲಕ್ಷ 3 ಲಕ್ಷ ಅಷ್ಟು ಕೊಡೋರು. ಈಗ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆಯಲ್ಲ, ಹಾಗಾಗಿ ಜಾಸ್ತಿ ಕೊಡ್ತಾರೆ. ಈಗ ನಾನು ಅದೆಲ್ಲ ಪೌಡ್ರ್ ಮಾಡ್ಕೊಂಡಲ್ಲ, ಅದನ್ನು ಇಟ್ಕೊಂಡು ಈಗ ಈರುಳ್ಳಿ ಮತ್ತು ಒಂದು ಟೊಮೊಟ, ಇದು ಬ್ಯಾಡಿಗೆ ಗುಂಟೂರು ಮೆಣಸಿನ್ಕಾಯಿ ಇತ್ತು, ಅದು ಜೀರಿಗೆ, ಸಾಸಿವೆ, ಕಡಲೆಕಾಳು, ಉದ್ದಿನಬೇಳೆ ಎಲ್ಲ ಸ್ವಲ್ಪ ಒಗ್ಗರಣೆ ಐಟಮ್ ಎಲ್ಲ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಅದು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಅದರೊಳಗೆ ಹಾಕ್ತಾಯಿದ್ದೀನಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಸುಮಾರು ಅಂದರೆ ಒಂದು 10 ನಿಮಿಷ 15 ನಿಮಿಷ ಕುದಿಸ್ಕೋಬೇಕು ಈಗ ನಾನು ಹಾಕೋದೆಲ್ಲನೂ. ಅಂದರೆ ಅದು ಪೌಡ್ರ್ ಇವಾಗಲೇ ಹಾಕಲ್ಲ, ಸದ್ಯಕ್ಕೆ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಬೇಳೆ ಅದೆಲ್ಲ, ಟೊಮೊಟೊ ಅದೆಲ್ಲ ಹಾಕಿದ್ನಲ್ಲ, ಅದನ್ನು ಪೇಸ್ಟ್ ಮಾಡ್ಕೊಂಡು ಈಗ ಅದನ್ನು ಕಲಸಿಡ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಕುದಿ ಬರಬೇಕು ಚೆನ್ನಾಗಿ, ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕುದಿ ಬಂದಮೇಲೆ ಆಮೇಲೆ ನಾವು ಆ ಪೌಡ್ರನ್ನ ಹಾಕಿ ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಮುಗ್ದೋಯ್ತು ಅದ್ರ ಕೆಲಸ. ಚೆನ್ನಾಗಿರುತ್ತೆ ನೋಡಿರಿ, ಒಂದ್ಸರಿ ಟ್ರೈ ಮಾಡಿರಿ. ಇಡ್ಲಿಗೂ, ದೋಸೆಗೂ ಮತ್ತು ರೈಸ್ ಜೊತೆನೂ ಚೆನ್ನಾಗಿರುತ್ತೆ. ಬರೀ ಇಡ್ಲಿ ಸಾಂಬಾರೇ ಅಂತಂದಲ್ಲ, ಇದು ರೈಸ್ ಜೊತೆನೂ ಚೆನ್ನಾಗಿರುತ್ತೆ, ಅನ್ನದ ಜೊತೆನೂ ದೋಸೆ ಜೊತೆನೂ ಚೆನ್ನಾಗಿರುತ್ತೆ, ಮತ್ತು ಇಡ್ಲಿ ಜೊತೆನೂ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ ನಾವು ಅನ್ನದ ಜೊತೆ ಊಟ ಮಾಡ್ತೀವಿ. ಈಗ ನೈಟ್ ಸಾಂಬಾರು ಇರಲಿಲ್ಲ, ಹಾಗಾಗಿ ಒಂದು ಕಡೆ ಕುಕ್ಕರ್ಗಾಗಲಿ ಅನ್ನ ಕೂಗಿಸ್ಕೊಂಡೆ.
ಈಗ ಈ ಸಾಂಬಾರೊಂದು ಮಾಡ್ಕೊಂಡು ಈಗ ತಿಂದು ಮತ್ತು ಬೆಳಿಗ್ಗೆ ಇಡ್ಲಿ ಜೊತೆಗೆ ಸಾಂಬಾರು ಚಟ್ನಿ ಮಾಡ್ಕೊಳ್ಳೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನೀವು ನನ್ನ ವೀಡಿಯೋಸಲ್ಲಿ ನೋಡಿರೋಕ್ಕಿಲ್ಲ ದೋಸೆ ಇಡ್ಲಿ ಈ ಥರ ಏನು ಮಾಡಿದ್ದು. ಹಾಗಾಗಿ ನಾನು ಇನ್ಮೇಲೆ ಕುಕ್ಕಿಂಗ್ ವ್ಲಾಗ್ಸು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ. ಇನ್ನೊಂದು ಸಾಂಬಾರು ಆಯಿತು ಕೂಗಿಸ್ಕೊಂಡು, ಇನ್ನು ಒಗ್ಗರಣೆನೂ ಮುಂಚೆನೇ ಕೊಟ್ಟಿದ್ನಲ್ಲ ಅದೆಲ್ಲ ರೆಡಿ ಮಾಡ್ಕೊಂಡು ಬಂದೆ. ತುಂಬ ಚೆನ್ನಾಗಿತ್ತು ಸಾಂಬಾರು. ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟಾಗಿ ಆಗಿತ್ತು. ಸ್ವಲ್ಪ ಹುಣಸೆ ಹುಳಿನೂ ಹಾಕಿದ್ದೆ, ಅದು ಹೇಳೋದು ಮರೆತೆ ನಿಮಗೆ. ಬರೀ ನಾವು ಟೊಮೊಟೊನೇ ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಸಾಂಬಾರು ಟೇಸ್ಟ್ ಬರಲ್ಲ. ಯಾವುದಕ್ಕೆ ಆಗಿರ್ಬೋದು, ನಾವು ಹುಳಿ ಹಾಕುವಂಥ ಸಾಂಬಾರುಗಳಿಗೆ ಹುಣಸೆ ಹುಳಿ ಆ್ಯಡ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಮಗೂ ಹೆಲ್ತ್ಗೂ ತುಂಬ ಒಳ್ಳೆಯದು. ಪಿತ್ತ ಎಲ್ಲ ಆಗುತ್ತೆ ಅಂತಾರಲ್ಲ, ಅದೆಲ್ಲ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಹುಣಸೆ ಹುಳಿ ತಿನ್ನೋದ್ರಿಂದ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಬಂದಿದ್ದೀನಿ. ಈಗ ನಮ್ಮ ಮನೆಯವ್ರಿಗೊಂದು ತಟ್ಟೆಗೆ ಇಟ್ಕೊಡ್ತಾ ಇದ್ದೀನಿ ರೈಸು, ಮತ್ತು ನಾನೊಂದು ತಟ್ಟೆಗೆ ತಿಂತಾಯಿದ್ದೀನಿ. ಈ ನಡುವೆ ಅಂತೂ ನಮ್ಮೂರಲ್ಲಂತೂ ಏನು ಯಾಮಾರಿದ್ರೆ ಏನು ಸಿಗಲ್ಲ. ಸೊ ಅದಕ್ಕೆ ಏನಾದರೂ ಒಂದು ಸರಿನೇ ಮನೇಲೇ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತಂದು. ಯಾಕಂದರೆ ಏನು ಆ ಥರ ಸಿಗೋದೇ ಇಲ್ಲ ನಾನು ನೋಡ್ದಂಗೆ. ಆಲ್ಮೋಸ್ಟು ಮುಂಚೆ ಎಲ್ಲ ಚೆನ್ನಾಗಿ ಸಿಗೋದು, ಈಗೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಏನೋ ಅಷ್ಟಾಗಿ ಇಡ್ಲಿ ದೋಸೆ 2 ಸಿಗ್ಬೋದು, ಅದು ಬೆಳಿಗ್ಗೆ ಟೈಮ್ ಅಷ್ಟೇ. ನೀನು ಸಂಜೆ ಟೈಮ್ ಅಂದರೆ ಏನೂ ಸಿಗೋಲ್ಲ ಊಟ. ಅದಕ್ಕೆ ನಾನೇ ಸ್ವಲ್ಪ ಟೈಮ್ ನೋಡ್ಕೊಂಡು ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಹಾಕ್ಕೊಂಡು ಈಗ ಊಟಕ್ಕೆ ಅಂತ ಕೂತ್ಕೊಂಡೆ ಊಟ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಊಟ ಮಾಡಿದ್ರು. ಸ್ವಲ್ಪ ಮೊಸರು ಮಾಡ್ತಾಯಿದ್ದೀನಲ್ಲ, ಹಾಗಾಗಿ ಮೊಸರಲ್ಲಿ ಊಟ ಮಾಡಿದ್ವಿ, ಚೆನ್ನಾಗಿತ್ತು. ಅದಾದಮೇಲೆ ನಾನು ಬೆಳಿಗ್ಗೆ ನೆನೆಸಿದ್ನಲ್ಲ ಅಕ್ಕಿನೂ ಮತ್ತು ಉದ್ದಿನಬೇಳೆ, ಅದನ್ನು ರುಬ್ಕೊಳ್ಳೋ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀನಿ. ಈಗ ಆಗಲೇ ಟೈಮ್ ಬಂದು 10 ಗಂಟೆ ಆಗಿತ್ತು, ಈಗ ರುಬ್ತಾ ಇದ್ದೀನಿ. ಸಂಜೆವರೆಗೂ ಕರೆಂಟ್ ಇರಲಿಲ್ಲ. ಬೆಳಿಗ್ಗೆ ಹೋಗಿರೋ ಕರೆಂಟು ಸಂಜೆ 6:15 ಬಂತು ನಮ್ಮೂರಲ್ಲಿ ಅವತ್ತು. ಅದಕ್ಕೋಸ್ಕರ ಲೇಟಾಗಿ ರುಬ್ಬಿಡ್ತಾಯಿದ್ದೀನಿ, ಇಲ್ಲಾಂದರೆ ಸ್ವಲ್ಪ ಬೇಗನೆ ರುಬ್ಬಿಡ್ತಾ ಇದ್ದೆ. ಕರೆಂಟ್ಗೆ ವೆಯ್ಟ್ ಮಾಡಿ ನಾನು ಅಡುಗೆ ಮಾಡಿ ಆಮೇಲೆ ಕೊನೆಯದಾಗಿ ಇದನ್ನು ರುಬ್ಬಿಡ್ತಾ ಇರೋದು. ಈ ಮಿಕ್ಸಿ ತೊಗೊಂಡಾಗಿಂದ ತುಂಬ ಹೆಲ್ಪ್ ಆಯಿತು ನನಗೆ. ಇಲ್ಲ ಅಂದಿದ್ರೆ ಎಷ್ಟು ಕಷ್ಟಪಡಬೇಕಾಗಿತ್ತೋ. ಸದ್ಯಕ್ಕೆ ಹೆಂಗೋ ಅವತ್ತು ಸ್ವಲ್ಪ ಧೈರ್ಯ ಮಾಡಿ ತೊಗೊಬಿಟ್ಟೆ ನಾನು ಈ ಮಿಕ್ಸಿನ. ತುಂಬ ಚೆನ್ನಾಗಿ ಮೇಯ್ನ್ ವರ್ಕ್ ಮಾಡುತ್ತೆ. ನಾನು ಬಾಕ್ಸ್ ನೋಡೇ ಓಡೋಗ್ಬೇಕು ಇಡ್ಲಿ ದೋಸೆ ತಿನ್ನೋರು. ಏನು ಮಾಡಬೇಕು, ಅದು ಕಂಫರ್ಟ್ ಹಾಕಿ ಇಟ್ಬಿಟ್ಟಿದ್ದೀನಿ. ಅದಕ್ಕೆ ಈ ಬಾಕ್ಸ್ ತಗೊಂಡಿದ್ದೀನಿ. 4 ಇಡ್ಲಿ ಮಾಡೋಕ್ಕೆ 40 ಇಡ್ಲಿ ಮಾಡೋಷ್ಟು ತಗೊಂಡಿದ್ದೀನ. ಏನು ಮಾಡೋಣ, ಯಾವ ಇರಲಿಲ್ಲ ಅಂದರೆ ಚಿಕ್ಕದು ಇನ್ನೊಂದು ಇದು ಆಗೋ ಅಂಥದ್ದು ಕಂಫರ್ಟ್ ಹಾಕಿ ಇಕ್ಕಿದ್ದೀನಿ. ಲಿಕ್ವಿಡ್ ಬಂದಿತ್ತಲ್ಲ ಮೊನ್ನೆ, ಅದೆಲ್ಲ ಕಂಫರ್ಟ್ ಮಾಡ್ಕೊಂಡು ಹಾಕಿಟ್ಟಿದ್ದೀನಿ. ಡ್ರಮ್ ತಗೋಬೇಕಾಯ್ತು. ನನ್ನ ದೋಸೆ ಬಾಕ್ಸ್ ನೋಡಿ ನಮ್ಮ ಮನೆಯವರು ಏನು ಮಾಡ್ತಾ ಇದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಬೇಡಪ್ಪ, ಈಗಂತೂ ಸೋಷಿಯಲ್ ಮೀಡಿಯಾ ಯಾವ ರೀತಿ ಆಗಿದೆ ಅಂದರೆ ಪ್ರತಿಯೊಬ್ಬರು ಯೂಸ್ ಮಾಡೋಕ್ಕೆ ಹಿಡಿದ್ಕೊಬಿಟ್ಟಿದ್ದಾರೆ. ಮುಂಚೆ ನಾನು ಬಂದಾಗ ಅಷ್ಟಾಗಿರಲಿಲ್ಲ. ಇವಾಗ ಏನಿಲ್ಲ, ಮುದುಕರು ಹುಡುಗರು ಅದನ್ನು ಒಳ್ಳೇದಕ್ಕೂ ಯೂಸ್ ಮಾಡ್ಕೋಬೋದು ಸೋಷಿಯಲ್ ಮೀಡಿಯಾ, ಕೆಟ್ಟದಕ್ಕೂ ಯೂಸ್ ಮಾಡ್ಕೋಬೋದು. ಆದರೆ ನಾನು ನೋಡಿರೋ ಪ್ರಕಾರ ಜಾಸ್ತಿ ಕೆಟ್ಟದಕ್ಕೆ ಯೂಸ್ ಮಾಡ್ಕೊತವ್ರೆ ಎಲ್ಲನೂ. ಅಯ್ಯೋ, ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಂತೆ ನಮ್ಮ ಬಡವಿ ಹೇಳಿದ್ದಾರೆ. ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂತಂದು. ಅದಕ್ಕೆ ಮಾಡಿ ಕ್ಯಾಪ್ ಮುಚ್ಚಿ ಇಡ್ತೀನಿ. ಯಾರೋ ನೋಟ್ಲು ಮಾಡೋರು ಕೂಡ ಇಷ್ಟು ದೊಡ್ಡ ಬಾಕ್ಸ್ನಾಗ ಕಲಿಸ್ತಾರೋ ಇಲ್ಲ. ಏನಿಲ್ಲ, ಬೆಳಿಗ್ಗೆ ಅವ್ರಿಗೆ ಅಷ್ಟೇ. ಆಮೇಲೆ ಚಿಕ್ಕದಕ್ಕೆ ಹಾಕಿ ಇನ್ನೊಂದು ಸ್ವಲ್ಪ ಮಿಕ್ಕಿರೋದು ನಮ್ಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ತಗೊಂಡು ಮಿಕ್ಕಿರೋದು ನಾನು ಇದು ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ಚಿಕ್ಕ ಬಾಕ್ಸ್ಗೆ ಹಾಕೊಂಡು ಸ್ವಲ್ಪ ಉಬ್ಬಿ ಬರುತ್ತಲ್ಲ, ಇನ್ನು ಬೇರೆದಕ್ಕೆ ಹಾಕಿಟ್ರೆ ಎಲ್ಲ ಚೆಲ್ಲೋಗುತ್ತೆ. ಇದಾದರೆ ಕ್ಯಾಪ್ ಐತಲ್ಲ ಸರಿ ಹೋಗುತ್ತೆ ಅಂತ ಅದಕ್ಕೆ ಇದು ತಗೊಂಡಿದ್ದೀನಿ. ಇತ್ತು ಅದು ನಾನು ಏನು ಮಾಡಬೇಕು, ಸರ್ಫ್ ಇದು ಬಂದಿತ್ತು ಲಿಕ್ವಿಡ್ದು, ಅದು ಜೆಲ್ ಥರ ಬಂದಿತ್ತು. ಅದನ್ನ ನೋಡ್ರಿ ಅಲ್ಲಿ ಬ್ಲೂ ಕಲರಲ್ಲಿ ಕಾಣಿಸ್ತಾ ಇತ್ತಲ್ಲ, ಅದರಲ್ಲಿ ಹಾಕಿಟ್ಟಿದ್ದೀನಿ. ಅದಕ್ಕೋಸ್ಕರ ಇದನ್ನ ತಗೊಂಡಿದ್ದು. ಸೊ ನೋಡಿ, ಎಲ್ಲ ಕೈಯಲ್ಲಿ ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಯಾಪ್ ಮುಚ್ಚಿ ಇಟ್ಬಿಟ್ಟೆ ಒಂದು ಕಡೆ. ಬೆಳಿಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಉಬ್ಬಿ ಬಂದಿತ್ತು. ಈಗ ಸದ್ಯಕ್ಕೆ ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೊಸೊಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.